ನಾನು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಗುರು, ಇಡೀ ಬೆಂಗಳೂರಿನಲ್ಲಿ ಯಾರು ಸಹ ಎಷ್ಟು ಕಮ್ಮಿ ಬೆಲೆ ಜೀನ್ಸ್ ಪ್ಯಾಂಟ್ ಕೊಡೋಕೆ ಸಾಧ್ಯನೇ ಇಲ್ಲ. ಯಾರೆಲ್ಲ ರಾಜಾಜಿನಗರ ಶಂಕರ್ ಮಠ ನಮ್ಮ ಇಂಡಿಯಾ ಅಂತ ದೇಶದಲ್ಲಿ ಸ್ಕ್ಯಾಮ್ಗಳನ್ನ ಮಾಡೋದು ತುಂಬ ಈಸಿ. ಇಲ್ಲಿ ಸ್ಕ್ಯಾಮ್ ಮಾಡೋದಕ್ಕೆ ಜನಗಳು ತುಂಬ ಈಸಿಯಾಗಿ ಸಿಗ್ತಾರೆ. ಅಂದರೆ ಯಾಕೆ ಈ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಇವತ್ತು ಸ್ಕ್ಯಾಮ್ ಆಗಿದೆ ಅಂತ ಅದನ್ನು ಎಕ್ಸ್ಪೋಸ್ ಮಾಡ್ತಾರೆ. ನಮ್ಮ ಇಂಡಿಯನ್ ಗೌರ್ಮೆಂಟು 100 ಕೋಟಿ ಬಿಸ್ನೆಸ್ನ ಮಾಡ್ತಾ ಇರೋ ಒಂದು ಕಂಪ್ನಿಗೆ ಅಪ್ರೋಚ್ ಮಾಡುತ್ತೆ. ನೀನು ಬಿಸ್ನೆಸ್ ಮಾಡ್ತಿರೋದ್ರಲ್ಲಿ ಏನು ಪ್ರಾಫಿಟ್ ಮಾಡ್ತೀಯ, ಪ್ರಾಫಿಟಲ್ಲಿ ಅಟ್ಲೀಸ್ಟ್ 2% 3 ಇಯರ್ಸ್ ಒನ್ಸ್ ನೀನು ಸೋಷಿಯಲ್ ಕಾಸಿಗೋಸ್ಕರ ಖರ್ಚು ಮಾಡಿದ್ರೆ ನಾನು ನಿನಗೆ 80G ಅಂಡರಲ್ಲಿ ಟ್ಯಾಕ್ಸ್ ಎಕ್ಸೆಂಪ್ಷನನ್ನು ಕೊಡ್ತೀನಿ. ಕಂಪ್ನಿಗಳು ಕೂಡ ಅಗ್ರಿ ಮಾಡ್ಕೊಳ್ತವೆ ಈ ರೀತಿಯಾಗಿ ತಮ್ಮ ಪ್ರಾಫಿಟ್ನಲ್ಲಿ 2% ಸೋಷಿಯಲ್ ಕಾಸಿಗೋಸ್ಕರ ಸ್ಪೆಂಡ್ ಮಾಡೋದಕ್ಕೆ. ಈ ರೀತಿಯಾಗಿ ಸ್ಪೆಂಡ್ ಮಾಡೋದಕ್ಕೆ ಅವರು NGOಗಳನ್ನ ಹುಡುಕ್ತಾರೆ. NGOಗಳ ಹತ್ರ ಇವರು ಟೈಅಪ್ ಮಾಡ್ಕೊಳ್ತಾರೆ. ದಟ್ ಈ 2% ಆಫ್ ದ ಪ್ರಾಫಿಟ್ ಏನಿರುತ್ತೆ ಅದನ್ನು ನೀವು ಸೋಷಿಯಲ್ ಕಾಸಿಗೋಸ್ಕರ ಖರ್ಚು ಮಾಡಿ ಅಂತ ಹೇಳ್ಬಿಟ್ಟು ಆ ಟ್ರಸ್ಟ್ಗಳಿಗೆ NGOಗಳಿಗೆ ಇವರು ಆ ಅಮೌಂಟನ್ನು ಕೊಡ್ತಾರೆ. ಕಂಪ್ನಿಯಿಂದ ಸಿಕ್ಕಿರೋ ಈ CSR ಫಂಡಿಂದ ಇವಾಗ ಇವರು ಬಟ್ಟೆ ಅಂಗಡಿಗಳಿಗೆ ಹೋಗ್ತಾರೆ ಬಟ್ಟೆಗಳನ್ನು ಪರ್ಚೇಸ್ ಮಾಡೋದಕ್ಕೆ. ₹100 ಬೆಲೆ ಇರುವಂಥ ಶರ್ಟನ್ನು ಇವರು ₹400 ಕೊಟ್ಟು ತೆಗೆದುಕೊಳ್ತಾರೆ. ಸರ್ಕಾರಕ್ಕೆ ಇವರು ಆ ಬಿಲ್ಲನ್ನು ತೋರಿಸ್ತಾರೆ. ದಟ್ ನಾವು ₹400 ಕೊಟ್ಟು ಈ ಒಂದು ಶರ್ಟನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ. ಬಟ್ ಆ ಶರ್ಟಿಗೆ ಆ್ಯಕ್ಚುಯಲ್ ಪ್ರೈಸ್ ಬಂದು ₹100 ಮಾತ್ರ. ಈಗ ದ ಒರಿಜಿನಲ್ ಗೇಮ್ ಬಿಗಿನ್ಸ್. ಯಾವ ಶರ್ಟನ್ನು ಬಡವರಿಗೆ ಹಂಚೋದಕ್ಕೆ ಅಂತ ಅಂದ್ಕೊಂಡು ತೆಗೆದುಕೊಂಡಿರ್ತಾರೋ ಆ ಶರ್ಟನ್ನು ಇವರು ಯಾರಿಗೂ ಕೂಡ ಹಂಚೇ ಇರೋದಿಲ್ಲ. ಬದಲಿಗೆ ಈ ಶರ್ಟು ಅದೇ ರಿಟೇಲ್ ಶಾಪಲ್ಲಿ ಇರುತ್ತೆ. ಜಸ್ಟ್ ಬಿಲ್ ಮಾತ್ರ ತೆಗೆದುಕೊಂಡಿರ್ತಾರೆ. ಸರ್ಕಾರಕ್ಕೆ ಇವರು ಆ ಬಿಲ್ ಮಾತ್ರ ತೋರಿಸಿರ್ತಾರೆ. ಈಗ ಇಲ್ಲಿ ಯಾರ್ಯಾರಿಗೆ ಎಷ್ಟು ಪರ್ಸೆಂಟೇಜ್ ಹೋಗ್ತು ಅಂತ ನೋಡೋದಾದರೆ ಯಾವ ಕಂಪ್ನಿ ಇವರಿಗೆ CSR ಫಂಡ್ ಅಂತ ಹೇಳಿ ಕೊಟ್ಟಿರುತ್ತೋ ಆ ಕಂಪ್ನಿಗೆ ಮೆಜಾರಿಟಿ ಆಫ್ ದ ಶೇರ್ ಹೋಗುತ್ತೆ ₹200 ಫಾರ್ ಎಕ್ಸಾಂಪಲ್. ಇನ್ನು ₹150 ಆಫ್ ದ ರೂಪೀಸ್ ಈ ಮಧ್ಯದಲ್ಲಿ ಬ್ರೋಕರ್ ಆಗಿ ವರ್ಕ್ ಮಾಡುವಂಥ NGOಗಳು ₹150 ಕಮಿಷನನ್ನು ತೆಗೆದುಕೊಳ್ತಾರೆ. ಫೈನಲ್ ಆಗಿ ಬರುವಂಥದ್ದು ಈ ಟೆಕ್ಸ್ಟೈಲ್ಸ್ ಶಾಪ್ಗಳು. ಬ್ಲ್ಯಾಕನ್ನು ವೈಟ್ ಮಾಡಿಕೊಟ್ಟಿದ್ದಕ್ಕೆ ಇವರಿಗೆ ₹50 ಕಮಿಷನ್ ತೆಗೆದುಕೊಳ್ತಾರೆ. ಮತ್ತು ಯಾವ ಪ್ರಾಡಕ್ಟನ್ನು ಇವರು ಬ್ಲ್ಯಾಕ್ ವೈಟ್ ಮಾಡೋದಕ್ಕೆ ಯೂಸ್ ಮಾಡಿರ್ತಾರೋ ಆ ಪ್ರಾಡಕ್ಟ್ ಕೂಡ ಇವರ ಹತ್ರನೇ ಇರುತ್ತೆ. ಈ ರೀತಿಯಾಗಿ NGOಗಳು ಯಾವ ಬಟ್ಟೆಗಳನ್ನು ಬಡವರಿಗೆ ಡೊನೇಟ್ ಮಾಡಬೇಕಾಗಿತ್ತು ಆ ಬಟ್ಟೆಗಳನ್ನು ಡೊನೇಟ್ ಮಾಡಿದರೆ ಅದೇ ಬಟ್ಟೆಗಳನ್ನು ರಿಟೇಲ್ ಶಾಪ್ಗಳಲ್ಲಿ ಇಟ್ಟು ರೀಸೇಲನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಬ್ಲ್ಯಾಕನ್ನು ವೈಟ್ ಮಾಡಿ ಕೊಡೋದಕ್ಕೆ ಏನು ಕಮಿಷನನ್ನು ಬಟ್ಟೆ ಅಂಗಡಿಯನ್ನು ತೆಗೆದುಕೊಂಡಿರ್ತಾನೆ ಅದೇ ಕಮಿಷನನ್ನು ಇವನು ಮತ್ತೆ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡ್ತಾನೆ. ಗಾರ್ಮೆಂಟ್ಸ್ಗಳಿಂದ ಇವನು ಆ ಬಟ್ಟೆಗಳನ್ನು ಜೆನ್ಯೂನ್ ಆಗಿ ತೆಗೆದುಕೊಳ್ತಾನೆ. ಅದಕ್ಕೆ ಇವನ ಹತ್ರ GST ಕೂಡ ಇರುತ್ತೆ. ಈಗ ಇವನ ಶಾಪಲ್ಲಿ ಒಂದು ವೈಟ್ ಇರುತ್ತೆ, ಒಂದು ಬ್ಲ್ಯಾಕ್ ಇರುತ್ತೆ. ಬಟ್ ಜನರಿಗೆ ಇವನದನ್ನು ಸೇಲ್ ಮಾಡಬೇಕಾದ್ರೆ ಎರಡಕ್ಕೂ ಸೇರಿಸಿ ಒಂದು ಆವ್ರೇಜ್ ಪ್ರೈಸನ್ನು ಫಿಕ್ಸ್ ಮಾಡಿ ಆಫ್ ಆ್ಯಂಡ್ ಚೀಪ್ ರೇಟಲ್ಲಿ ಮಾರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಮನಿ ಲಾಂಡ್ರಿಂಗನ್ನು ಯಾರು ಕೂಡ ಐಡೆಂಟಿಫೈ ಮಾಡಬಾರ್ದು ಅಂತ ಹೇಳಿ ಇವರು ಬೇನಾಮಿ ಹೆಸರುಗಳಲ್ಲಿ 3-4 ಅಂಗಡಿಗಳನ್ನು ಓಪನ್ ಮಾಡ್ತಾರೆ. ಸೇಮ್ ಪ್ರಾಡಕ್ಟ್ಗಳನ್ನು 3-4 ಅಂಗಡಿಗಳಲ್ಲಿಟ್ಟು ಜನರಿಗೆ ಮಾರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಇವರು ಯೂಸ್ ಮಾಡ್ಕೊಳ್ಳುವಂಥದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳನ್ನು. ಫ್ರೀಯಾಗಿ ಕೊಡಬೇಕಾಗಿರುವಂಥ ಬಟ್ಟೆಗಳಿಗೆ ₹200 ಕೊಟ್ಟು ₹300 ಕೊಟ್ಟು ಬಟ್ಟೆಗಳನ್ನು ತೆಗೆದುಕೊಳ್ತೀರಾ. ಆ ಬಟ್ಟೆಗಳಿಗೆ ನೀವು ಬಿಲ್ಲನ್ನು ಕೂಡ ಈಸ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ತನಕ ನೀವು ಪರ್ಚೇಸ್ ಮಾಡುವಂಥ ಪ್ರಾಡಕ್ಟ್ಗಳಿಗೆ ಬಿಲ್ಲನ್ನು ತೆಗೆದುಕೊಳ್ಳೋದಿಲ್ವೋ ಅಲ್ಲಿ ತನಕ ಇವರು ನಾಟ್ ಎಟ್ ಆಲ್ ಕಸ್ಟಮರ್ಸ್. ನಾನು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಗುರು, ಇಡೀ ಬೆಂಗಳೂರಿನಲ್ಲಿ ಯಾರು ಸಹ ಎಷ್ಟು ಚಿಂತೆ ಮಾಡಿ ಲಾಭ ಇಲ್ಲನ್ನೋ. ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು, ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು. ಮುಂದೆ ಹೋಗಿ ಹಿಂದೆ ಬರುದೇ